ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಏನಪ್ಪ ಇವತ್ತು ಇವ್ರು ಮಾಡ್ತಾ ಇದ್ದೀರಾ ಅಂತೀರಾ? ನಾನು ಬಂದಿದ್ದೀನಿ ಬಿಜಾಪುರಲ್ಲಿ. ಸೊ ನಮ್ಮ ಬಿಜಾಪುರ ಮನೆಯಲ್ಲಿ ಒಂದು ಫೇಮಸ್ ರೆಸಿಪಿ, ಉತ್ತರ ಕರ್ನಾಟಕದ ರೆಸಿಪಿ, ದಿಢೀರಂತ ಆಗುವಂಥ ರೆಸಿಪಿ. ಉತ್ತರ ಕರ್ನಾಟಕದ ರೆಸಿಪಿಗಳು ಸುಮಾರು ಜನಕ್ಕೆ ನಮ್ಮ ಚಾನಲಲ್ಲಿ ಇಷ್ಟ ಆಗುತ್ತೆ. ಅವರಿಗೋಸ್ಕರ ಈ ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದ್ರ ಒಳಗಡೆ ನಾವು ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ತುಂಬ ಖಾರ ಇಲ್ಲ, ಇದು ಬಿಜಾಪುರದ್ದು ಜವಾರಿ ಮೆಣಸಿನ್ಕಾಯಿ. ಸೊ ನೀವು ಖಾರನ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದ್ರ ಜೊತೆ ಇಲ್ಲಿ ಹಾಕೊಳ್ಳೋಣ ನಾವು ಬೆಳ್ಳುಳ್ಳಿ. ನಾಟಿ ಬೆಳ್ಳುಳ್ಳಿ ಇದೆ ನೋಡಿ, ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಬಿಜಾಪುರಲ್ಲಿ ಇರೋದ್ರಿಂದ ಎಲ್ಲ ಅಥೆಂಟಿಕ್ ರೆಸಿಪೀಸ್ಗಳು. ಅದ್ರ ಜೊತೆ ಹಾಕೊಳ್ಳೋಣ ಇಲ್ಲಿ ಕರಿಬೇವು. ನೀವು ಹಸಿಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕೋಬಹುದು. ಇವಾಗ ಹಾಕೊಳ್ಳೋಣ ಹುರಿದಿಟ್ಟಿರುವಂಥ ಕಡಲೆ ಬೀಜ. ಅದ್ರ ಜೊತೆ ನಾಟಿ ಕೊತ್ತಂಬರಿನ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಹಾಕೊಳ್ಳೋಣ ಇದ್ರ ಜೊತೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಇದೆ. ನೀರು ಹಾಕದೆ ಇದನ್ನು ನಾವು ರುಬ್ಕೊಂಡು ಬರಬೇಕು, ತರಿ ಹಂಗೆ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಸಣ್ಣದಾಗಿ ನೀರು ಹಾಕದೆ ರುಬ್ಕೊಂಡು ಬಂದಿರೋದು. ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆ ನೋಡಿ. ಇನ್ನು ಕಲಿ ಇದ್ದರೆ ಕಲಿಯಲ್ಲಿ ಕುಟ್ ಮಾಡಿ ಇನ್ನೂ ರುಚಿ ಬರುತ್ತೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಇವಾಗ ನೋಡಿ, ಒಂದು ಪ್ಯಾನನ್ನು ತಗೊಂಡು ಅದ್ರ ಒಳಗಡೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ. ಇವಾಗ ಹಾಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಸಾಸಿವೆ, ಉರಿನ ಹೈ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ. ಇದು ಚೆನ್ನಾಗಿ ಚಟಪಟ ಅನ್ನಬೇಕು. ಇವಾಗ ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂತಂಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ನಿಮಗೆ ಇವತ್ತಿಂದ ಉತ್ತರ ಕರ್ನಾಟಕ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಅದ್ರ ಜೊತೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೈ ಫ್ಲೇಮಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಮತ್ತೊಂದು ಸರ್ತಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ತುಂಬ ದಿಢೀರಂತ ಆಗೋವಂಥ ಒಂದು ರೆಸಿಪಿ, ಬ್ಯಾಚುಲರು ಕೂಡ ಮಾಡ್ಕೊಂಡು ತೊಗೊಂಡು ಹೋಗುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ಮಾಡ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡುವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೀವೆಲ್ಲಾದರೂ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ಇದನ್ನು ನೀವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇವಾಗ ನೋಡಿ, ಇದ್ರ ಒಳಗಡೆ ಹಾಕೊಳ್ಳೋಣ. ನಾವೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಸಿಮೆಣಸಿನ್ಕಾಯ್ದು ಮಸಾಲೆದು, ಅದನ್ನು ಹಾಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಎಲ್ಲ ನಾವು ಹಸಿದೇ ಯೂಸ್ ಮಾಡಿದ್ದೀವಿ, ಹಸಿಮೆಣಸಿನ್ಕಾಯಿ ಕೂಡ ಹಸಿದೇ ಯೂಸ್ ಮಾಡಿದ್ದೀವಿ. ಹಾಗಾಗಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೋಡಿ, ಈ ಥರ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ ನಂತರ ಇವಾಗ ಇದ್ರ ಒಳಗಡೆ ಹಾಕೊಳ್ಳೋಣ ನೀರು. ನಾರ್ಮಲ್ ನೀರೇ ಹಾಕ್ಕೊಂಡಿರೋದು, ಬಿಸಿ ಮಾಡೇನು ಹಾಕೋಬೇಕಂತೇನಿಲ್ಲ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇರೋದು. ನೀವು ಎಷ್ಟು ನೀರು ತೊಗೋತೀರಾ ಅಷ್ಟೇ ಕಡಲೆ ಹಿಟ್ಟನ್ನು ಇಲ್ಲಿ ನಾವು ಯೂಸ್ ಮಾಡಬೇಕು. ಸೊ ಅಳತೆ ಕರೆಕ್ಟಾಗಿ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಕುದಿ ಬರೋಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದ್ರ ಒಳಗಡೆ ಹಾಕೊಳ್ಳೋಣ ಕಡಲೆ ಹಿಟ್ಟು. ಇದಕ್ಕೆ ಕಡಲೆಬೇಳೆ ಹಿಟ್ಟು ಕೂಡ ಅಂತಾರೆ. ನೀವೇನು ಕಡಲೆಬೇಳೆ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಿಟ್ಟು ತೊಗೊಂಡಿರೋದು. ಇದಕ್ಕೆ ಬೇಸನ್ ಕೂಡ ಅಂತಾರೆ. ಕಡ್ಗೋಲು ಕೂಡ ತೊಗೊಂಡಿದ್ದೀವಿ ನೋಡಿ ಇಲ್ಲಿ, ಯಾಕಂದರೆ ಗಂಟಾಗಬಾರ್ದು. ಆ ಥರ ಇಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟ್ 1 ಗ್ಲಾಸ್ ನೀರಿಗೆ 1 ಕಪ್ಪದಷ್ಟೇ ಅಥವಾ 1 ಗ್ಲಾಸ್ ಅಷ್ಟೇ ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಗರ ಇದೇ ಥರ ನಾವು ತಿರುಗಿಸ್ಕೋಬೇಕು, ಯಾಕಂದರೆ ಇದ್ರ ಒಳಗಡೆ ಗಂಟಾಗಬಾರ್ದು, ಯಾವುದೇ ಥರ ಲಂಪ್ಸನ್ನು ಆಗಬಾರ್ದು. ಇವಾಗ ನೋಡಿ, ಇದ್ರ ಒಳಗಡೆ ಇನ್ನೊಂದು ಸ್ಪೂನ್ ಕಡಲೆ ಹಿಟ್ಟು ಹಿಡಿಸುತ್ತೆ, ಹಾಗಾಗಿ ಇನ್ನೊಂದು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೀವು ತಿರುಗಿಸ್ಬೇಕಾದ್ರೆ ಅಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗಿರುತ್ತೆ. ಒಂದು ಸ್ವಲ್ಪ ಲೂಸ್ ಥರ ಅನಿಸಿದರೆ ಅದ್ರ ಒಳಗಡೆ 1 ಸ್ಪೂನು 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಹಾಕೊಂಡ ನಂತರ ಇಲ್ಲಿ ನೋಡಿ, ಇಲ್ಲಿ ತಿರುಗಿಸ್ತಾ ಇದ್ದೀವಲ್ಲ, ಇದೇ ಥರ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ತುಂಬ ಪರ್ಫೆಕ್ಟ್ ರೆಸಿಪಿ ಅಂತ ಅನ್ಬೋದು. 1 ಟೈಮಲ್ಲಿನೇ ನಿಮಗೆ ಈ ರೆಸಿಪಿ ಬರುತ್ತೆ. ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ಇವಾಗ ಈ ಕಡ್ಗೋಲನ್ನು ಎಲ್ಲ ಥರ ಮಿಕ್ಸ್ ಮಾಡಿದ ನಂತರ ತಕ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಆ ವಿಸ್ಕಿಂದನೂ ಕೂಡ ಇಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇದರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು
ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಇದು 2 ರಿಂದ 3 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ಟೀಮ್ ಆಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಕೊಂಡಂಗಾಗಿದೆ. ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ಇದನ್ನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನೋಡಿ ಇಲ್ಲಿ ಒಂದು ತಗಡು ಥರನ ತೊಗೊಂಡಿದ್ದೀವಿ. ನೀವು ಮನೆ ಇರುತ್ತಲ್ಲ ಚಪಾತಿ ಮಾಡೋದು, ಅದನ್ನು ಕೂಡ ತೊಗೋಬೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ನಮ್ಮ ಕಡಲೆ ಹಿಟ್ಟು ಜುಣ್ಕುದು ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲ್ಗಡೆ ಹಾಕೋಬೇಕು ಡೈರೆಕ್ಟಾಗಿಯೇ. ನಿಮ್ಮ ಹತ್ರ ಈ ಥರ ಮನೆ ಇಲ್ಲ ಅಂದರೆ ನೀವು ಗ್ಯಾಸ್ದು ಸ್ಲ್ಯಾಬ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಬಿಸಿ ಇರುತ್ತೆ, ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇದನ್ನು ಈ ಥರ ಉಳ್ಳೆ ಥರ ಮಾಡ್ಕೊಂಡು ಬಿಟ್ಟು ನಾವು ತಾಲಿಪಿಟಿ ರೊಟ್ಟಿ ಎಲ್ಲ ಬಡಿತೀವಲ್ಲ ಆ ಥರ ಇದನ್ನು ಬಡ್ಕೋಬೇಕು. ತುಂಬ ಬಿಸಿ ಇದೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನೋಡಿ ಇದ್ರ ಮೇಲ್ಗಡೆ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ಳೋಣ. ಬಿಳಿ ಎಳ್ಳು ಉದುರಿಸೋದ್ರಿಂದ ಅಥೆಂಟಿಕ್ ಟೇಸ್ಟ್ ಬರುತ್ತೆ, ಅದರ ಜೊತೆ ಕ್ರಂಚಿನೆಸ್ ಕೂಡ ಕೊಡುತ್ತೆ, ಫ್ಲೇವರು ಕೂಡ ಕೊಡುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಳ್ಳೋಣ. ತುಂಬ ಟ್ರೆಡಿಷ್ನಲ್ ಅಥೆಂಟಿಕ್ ಉತ್ತರ ಕರ್ನಾಟಕದ್ದು ಜುಣುಕದ ವಡಿ ರೆಸಿಪಿ ಇದೇ ಥರ ಮಾಡೋದು. ನೋಡಿ ಇವಾಗ ಇದನ್ನು ಲಟ್ಟಿಸ್ಕೋಬೇಕು. ನೀವು ಚಪಾತಿ ಎಲ್ಲ ಹೆಂಗೆ ಅರಿತೀರಾ ಅದೇ ಥರ ಅರಿಬೇಕು ಇದನ್ನು. ನೋಡಿ ತುಂಬ ಅಥೆಂಟಿಕ್ಕು, ಮೌತ್ ವಾಟರಿಂಗ್ ರೆಸಿಪಿ ಅನ್ಬೋದು. ಉತ್ತರ ಕರ್ನಾಟಕದ್ದು ಜಸ್ಟ್ ವಾವ್ ರೆಸಿಪಿ ಕೂಡ ಅನ್ಬೋದು. ಒಂದು ಸರ್ತಿ ಮಾಡಿ ಆ್ಯಸ್ ಅ ಸ್ನ್ಯಾಕ್ಸ್ ಅಂತಲೂ ಕೂಡ ತಿನ್ಬೋದು. ಕಡಲೆ ಹಿಟ್ಟು ಮಾತ್ರ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ನೀವು ಕುದಿಸ್ಕೊಂಡಿಲ್ಲ, ಸ್ಟೀಮ್ ಮಾಡಿಲ್ಲ ಅಂದರೆ ಹಸಿ ಹಸಿಯಾಗಿರುತ್ತೆ, ಹಾಗಾಗಿ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಈ ಥರ ಎಳ್ಳು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಲಟ್ಟಿಸಿ ಮತ್ತು ನೋಡಿ ಎಡ್ಜಸ್ ಎಲ್ಲ ಒಂಥರ ಬಿಟ್ಕೊಂಡಂಗೆ ಆಗಿರುತ್ತೆ. ಅದನ್ನು ಮತ್ತೆ ಕೂಡಿಸ್ಬಿಟ್ಟು ಈ ಥರ ಕೈಯಿಂದ ಒತ್ತಬೇಕು. ಇವಾಗ ಲಟ್ಟಿಸಿದ್ದು ರೆಡಿಯಾಗಿದೆ. ಇವಾಗ ಇದನ್ನು ಆರೋಗ್ಯ ಬಿಡಬೇಕು ನಾವು. ನೋಡಿ ಇದು ಚೆನ್ನಾಗಿ ಆರಿದೆ. ಇದು ಚೆನ್ನಾಗಿ ಆರಬೇಕು, ಆವಾಗ ಅಷ್ಟೇ ಇದು ಜುಣ್ಕದ ವಡಿ ಬರುತ್ತೆ. ನೀವು ಗಡಿ ಬಿಡಿಯಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಕಟ್ಟಾಗುತ್ತೆ. ನೋಡಿ ಚೆನ್ನಾಗಿ ನೀವು ಆರಿದ ನಂತರ ಈ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ಆ ಥರ ಇದನ್ನು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ. ನೋಡಿ ನಿಮಗೆ ಇವತ್ತಿಂದ ಈ ಜುಣ್ಕದ ವಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನು ನೀವು ವಿಶ್ವಲ್ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಈಸಿ ರೆಸಿಪಿ ನಿಮಗೆ ಹೇಗೆ ಅನಿಸುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡೋದ ನಂತರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ವಡಿಗಳು. ಸ್ವಲ್ಪ ಅಂಟಿಲ್ಲ, ಏನಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿ ನೋಡಿ ಥಿಕ್ನೆಸ್ಸು ಕೂಡ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಫ್ಲಫಿಯಾಗಿ ಕೂಡ ಬಂದಿದೆ. ಕಡಲೆ ಹಿಟ್ಟು ಚೆನ್ನಾಗಿ ಕುದ್ದಿದ್ರೆ ಮಾತ್ರ ಈ ಥರ ಬರುತ್ತೆ. ನೀವು ಚೆನ್ನಾಗಿ ಕುದಿಸಿಲ್ಲ, ಚೆನ್ನಾಗಿ ಸ್ಟೀಮ್ ಮಾಡಿಲ್ಲ ಅಂದರೆ ಈ ಥರ ಎತ್ತಬೇಕಾದ್ರೆ ಕಟ್ಟಾಗುತ್ತೆ, ಆಮೇಲೆ ವಡಿ ಕೂಡ ಬರೋದಿಲ್ಲ. ಸೊ ಮೇನ್ ಟಿಪ್ಸು ಇದನ್ನು ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ಇದನ್ನು ಎಲ್ಲದನ್ನು ನಾವು ತಕ್ಕೊಂಡು ಬರೋಣ. ನೋಡಿ ಜುಣ್ಕದ ವಡಿ ರೆಡಿಯಾಗಿದೆ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಕೂಡ ಇಟ್ಟಿದ್ದೀನಿ. ಇವಾಗ ಜುಣ್ಕದ ವಡಿ ಯಾವ ಥರ ತಿನ್ನಬೇಕಪ್ಪ ಅಂತ ಕೆಲವೊಬ್ಬೊಬ್ಬರಿಗೆ ಡೌಟ್ ಇರುತ್ತೆ. ನನಗೆ ಸುಮಾರು ಮೆಸೇಜು ಕಮೆಂಟ್ಸು ಕೂಡ ಬಂದಿತ್ತು. ಸೊ ಇವಾಗ ಜುಣ್ಕದ ವಡಿನ ಯಾವ ಥರ ತಿನ್ನೋದು ಅಂತಲೂ ಕೂಡ ನಾವು ನೋಡೋಣ. ನೋಡಿ ವಡಿ ನೋಡಿ ಬಾಯಲ್ಲಿ ನೀರು ಬರ್ತಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಬಿಸಿ ಬಿಸಿ ಚಪಾತಿ ಜೊತೆ ಈ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರುವಂಥ ಜುಣ್ಕದ ವಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಅನ್ಬೋದು. ಅದರ ಜೊತೆ ಇಲ್ಲಿ ನೋಡಿ ಬದನೆಕಾಯಿ ಎಣ್ಗಾಯಿ. ಇವಾಗ ನಾ ಬಿಜಾಪುರಲ್ಲಿ ಇರೋದ್ರಿಂದ ಎಲ್ಲ ಬಿಜಾಪುರ ಸ್ಪೆಷಲ್ ರೆಸಿಪಿನ ಇಲ್ಲಿ ಮನೆಯಲ್ಲಿ ಮಾಡಿರೋದು. ನೋಡಿ ಜುಣ್ಕದ ವಡಿ ಯಾವ ಥರ ತಿನ್ನಬೇಕು ಅಂತ ಕೆಲವೊಬ್ಬರು ಕಮೆಂಟ್ ಹಾಕಿದ್ರು. ಸೊ ಜುಣ್ಕದ ವಡಿನ ಈ ಥರ ಮಾಡಿ ಸಾಫ್ಟ್ ಚಪಾತಿ ಜೊತೆ ಈ ಥರ ನೀವು ಮುರ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಸ್ವರ್ಗ ಅಂತಲೇ ಅನ್ಬೋದು. ಅದ್ರ ಜೊತೆ ನೋಡಿ ಬದನೆಕಾಯಿ ಎಣ್ಗಾಯಿ ಎಷ್ಟು ಸ್ಪೆಷಲ್ ರೆಸಿಪಿ ಇದೆ ಅಂತಲೂ ನೀವು ಅನ್ಬೋದು. ತುಂಬ ಸಖತ್ತಾಗಿರುತ್ತೆ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡೋಕ್ಕೂ ಕೂಡ ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.